ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಗುಡ್ ನ್ಯೂಸ್ ಒಂದು ಬರ್ತಾ ಇದೆ. ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀಡಿದ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಬೈಕ್ ನಿಷೇಧ ಬೆನ್ನಲ್ಲೇ ಕೇಂದ್ರದಿಂದ ಮಾರ್ಗಸೂಚಿ. ಹೊಸ ಹೆಲ್ಮೆಟ್ ತಗೊಂಡಿದ್ದೆ, ಮಗನಿಗೊಂದು ಹೊಸ ಬೈಕ್ ಕೊಟ್ಟಿದ್ದೆ, ರ್ಯಾಪಿಡೋ ಓಡಿಸ್ಕೊಂಡು ಆರಾಮಾಗಿ ನೆಮ್ಮದಿಲಿದ್ದ, ಆದ್ರೆ ಬ್ಯಾನ್ ಆಗಿದೆ ಸ್ವಾಮಿ, ಏನು ಮಾಡೋದು ಅಂತ ಹೇಳಿ ಗೊಳೋ ಅಂತ ಅಳ್ತಾ ಇದ್ರಲ್ಲ, ಕಣ್ಣೀರು ಒರೆಸ್ಕೊಳ್ಳಿ. ರಾಜ್ಯ ಸರ್ಕಾರ ಅನುಮತಿಸಿದ್ರೆ ಅಗ್ರಿಗೇಟರ್ಗಳ ಸೇವೆ ಪುನರಾರಂಭ ಆಗುತ್ತೆ. ಪ್ರೈವೇಟ್ ಬೈಕ್ ಬಳಸಿ ಅಗ್ರಿಗೇಟರ್ಗಳು ಬೈಕ್ ಟ್ಯಾಕ್ಸಿ ಸೇವೆ ನೀಡಬಹುದು, ಆದರೆ ಇದಕ್ಕೆ ಆಯಾ ರಾಜ್ಯ ಸರ್ಕಾರಗಳ ಅನುಮತಿ ಕಡ್ಡಾಯ. ಹೆಲ್ಮೆಟ್ ಮತ್ತೆ ತೆಗೆದು ಒಳಗಿಡಬೇಕಾಗುತ್ತೆ. ಈಗ ಈ ಕುರಿತು ನಿನ್ನೆ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಕೇಂದ್ರ ಸರ್ಕಾರ. ಲಾಯರ್ ಜಗ್ಗಿ ನಡೆಸಿದ ಹೋರಾಟಕ್ಕೆ ಸಿಗುತ್ತಾ ಜಯ ಅಂತೇಳಿ ಕಂಪ್ಲೀಟ್ ಕ್ರೆಡಿಟ್ ಅವರಿಗೆ ಕೊಡಕ್ಕಾಗಲ್ಲ. ರಾಜ್ಯ ಸರ್ಕಾರ ಮತ್ತೆ ಬೈಕ್ ಟ್ಯಾಕ್ಸಿ ಸೇವೆಗೆ ಅನುಮತಿ ನೀಡುತ್ತಾ? ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿಗಳನ್ನ ನಿಷೇಧ ಮಾಡಬೇಕು, ಕಾನೂನಿನ ಕೆಲ ಪ್ರಕ್ರಿಯೆ ಅಥವಾ ಕಾನೂನಿನ ಕೆಲ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ರು. ಕೆಲವೊಂದು ಸೇಫ್ಟಿ ಅಂದ್ರೆ ಭದ್ರತೆಯ ಮಾನದಂಡದಲ್ಲೂ ಕೂಡ ಟ್ಯಾಕ್ಸಿ ಒಳ್ಳೆಯದಲ್ಲ, ಅದು ಇದು ನಾನಾ ಕಾರಣಗಳನ್ನು ಕೊಟ್ಕೊಂಡು ರಾಜ್ಯ ಸರ್ಕಾರನೇ ಇದನ್ನ ಮುಂದಾಳತ್ವವನ್ನು ವಹಿಸಿಕೊಂಡು ಬ್ಯಾನ್ ಮಾಡಿತ್ತು. ಆದರೆ ಇದು ಸಿಎಂ ಸಿದ್ದರಾಮಯ್ಯರಿಗೂ ಮುಜುಗರ ತರುವಂತಹ ಕೇಂದ್ರ ಸರ್ಕಾರದ ಆದೇಶ, ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಾಹೇಬ್ರು ಅವರಿಗೂ ಕೂಡ ಮುಜುಗರ ತರುವಂತಹ ವಿಚಾರವೇ. ಇಲ್ಲಿ ಮುನ್ನಡೆ ಸಾಧಿಸಿದ್ದು ಕೇಂದ್ರ ಸರ್ಕಾರ. ರ್ಯಾಪಿಡೋ ಟ್ಯಾಕ್ಸಿಗಳು, ಬೈಕ್ ಟ್ಯಾಕ್ಸಿ, ಅದು ರ್ಯಾಪಿಡೋ ಕಂಪನಿ ಅಂತ ನಾನು ಪ್ರತ್ಯೇಕವಾಗಿ ಹೇಳ್ತಾ ಇಲ್ಲ, ಖಾಸಗಿ ಕಂಪನಿಗಳು ರ್ಯಾಪಿಡೋ ಟ್ಯಾಕ್ಸಿಯ ಮುಖಾಂತರವಾಗಿ ರಾಜ್ಯದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇತ್ತು. ಸೊ ಅಂತಹ ಬೈಕ್ ಟ್ಯಾಕ್ಸಿಗಳು ಒಂದಷ್ಟು ಕಾರಣವಾಗಿ ಆ ಬೈಕ್ ಟ್ಯಾಕ್ಸಿಗಳು ನಿಷೇಧಕ್ಕೊಳಗಾಗಿತ್ತು. ಅದಾದ ನಂತರ ಆಟೋ ಡ್ರೈವರ್ಗಳು ಆಟೋ ದರವನ್ನು ಪರಿಷ್ಕರಿಸಿ ಜಾಸ್ತಿ ಮಾಡಬೇಕು ಅನ್ನೋ ಬೇಡಿಕೆಗಳು, ಕಾರಣ ಬೈಕ್ ಟ್ಯಾಕ್ಸಿ ಇಲ್ಲ, ಪ್ಯಾಸೆಂಜರ್ಗಳ ಆಟೋಗಳಿಗೆ ಹತ್ತುತ್ತಾರೆ ಅನ್ನೋದು ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಅನ್ನೋದು ಅವರಿಗೂ ಗೊತ್ತಿತ್ತು. ಸೊ ಅದಾದ ನಂತರ ಆಟೋ ಡ್ರೈವರ್ಗಳು ಒಂದಷ್ಟು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟರು. ರಾಮಲಿಂಗಾರೆಡ್ಡಿ ಅವರು ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡಂತಹ ಕ್ಷಣ ಅದು. ಒಂದು ಕಡೆ ಬೈಕ್ ಟ್ಯಾಕ್ಸಿ ಮತ್ತೆ ಪುನರಾರಂಭ ಆಗಬೇಕು ಅನ್ನೋ ಒಂದರ್ಥದ ಧ್ವನಿ ಇಲ್ಲದ ಪ್ರತಿಭಟನೆಗಳು ನಡೆಯಿತು. ಸಾರ್ವಜನಿಕವಾಗಿ ಅಲ್ಲದೇ ಇದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗಳಾಯಿತು. ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧ ಮಾಡಿದ ಕಾರಣಕ್ಕೋಸ್ಕರ ಮಗಳ ಕುತ್ತಿಗೆಗೆ ಬೀಳಬೇಕಾಗಿದ್ದಂತಹ ತಾಳಿ ಕೂಡ ಪೋಸ್ಟ್ ಪೋಂಡ್ ಆಗಿತ್ತು. ತಿಳ್ಕೊಳ್ಳಿ, ಬೈಕ್ ಟ್ಯಾಕ್ಸಿಯಿಂದ ಏನು ಸಿಗುತ್ತೆ ಅಂತ ಕೇಳೋರಿಗೆ ಇದು ಉತ್ತರ. ಇದು ಪಾಪ ಹೆಣ್ಣು ಮಗಳ ತಂದೆ ಗೊಳು ಅಂತ ಅಳ್ಕೊಂಡಿದ್ರು. ನನ್ನ ಮಗಳಿಗೆ ಮದುವೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬೈಕ್ ಖರೀದಿ ಮಾಡ್ಕೊಂಡಿದ್ದೆ, ತಿಂಗಳಾದ್ರೆ 40,000 ದುಡಿತಾ ಇದ್ದೆ, ನನ್ನ ಮಗಳಿಗೆ ಯಾಕಶ್ಚಿತ್ತೊಂದು ತಾಳಿ ಕೂಡ ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ದಂಗಾಯ್ತು ಅಂತ ಹೇಳ್ಕೊಂಡಿದ್ರು. ಬೈಕ್ ಟ್ಯಾಕ್ಸಿ ಕೇಂದ್ರದ ಮಾರ್ಗಸೂಚಿಯಲ್ಲಿ ಏನೇನಿದೆ, ಇದು ರಾಜ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗ. ರಾಜ್ಯ ಸರ್ಕಾರಗಳು ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡಬಹುದಾ? ಇದರಿಂದ ಸಂಚಾರ ದಟ್ಟಣೆ, ಮಾಲಿನ್ಯ ನಿಯಂತ್ರಣ ಆಗಲಿದೆ. ಕೈಗೆಟುಕುವ ದರದ ಪ್ರಯಾಣದಿಂದ ಜನಸಾಮಾನ್ಯರಿಗೆ ಅನುಕೂಲನೂ ಆಗುತ್ತೆ, ಒಂದಷ್ಟು ಬಡಪಾಯಿಗಳು ಬದುಕುತ್ತಾರೆ, ಸ್ಥಳೀಯ ಸಾರಿಗೆ ಅಭಿವೃದ್ಧಿ, ಜೀವನ ರೂಪಿಸಿಕೊಳ್ಳಲು ಅವಕಾಶ. ಬೈಕ್ ಖರೀದಿಗಳು ಜಾಸ್ತಿ ಆದರೆ ನಿಮ್ಮ ಬೊಕ್ಕಸಕ್ಕೆ ಅಲ್ವೇನ್ರಿ ಹಣ ಬರೋದು? ಅಗ್ರಿಗೇಟರ್ಗಳಿಗೆ ದೈನಂದಿನ ಬೈಕ್ ಟ್ಯಾಕ್ಸಿ ಕೇಂದ್ರದ ಮಾರ್ಗಸೂಚಿಯಲ್ಲಿ ಈ ತರಹದ ಅಂಶಗಳಿದ್ದಾವೆ. ಇನ್ನು ಬೈಕ್ ಟ್ಯಾಕ್ಸಿಗಳು ಪುನರಾರಂಭ ಆದರೆ ಬಸ್ಗಳಲ್ಲಿ ನೂಕುನುಗ್ಗಲಿನಿಂದ ಇನ್ನೊಂದು ನಾವು ಕುಂಭಮೇಳದಲ್ಲಿ ನೂಕುನುಗ್ಲಾಯಿತು, ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ನೂಕುನುಗ್ಲಾಯಿತು ಅಂತ ಹೇಳಿ ನ್ಯೂಸ್ ಮಾಡ್ತಾ ಇದ್ರಿ. ಇನ್ನು ಬೈಕ್ ಟ್ಯಾಕ್ಸಿಗಳನ್ನು ಹಿಂಗೆ ನೀವು ನಿಷೇಧ ಮಾಡ್ಕೊಂಡು ಕೂತ್ರೆ ಬಸ್ಗಳಲ್ಲೂ ಕೂಡ ನೂಕುನುಗ್ಗಲಿನಿಂದ ಇಬ್ಬರು ಗಂಭೀರ ಅಂತೇಳಿ ನಾವೇ ನ್ಯೂಸ್ ಓದಬೇಕಾಗಿ ಬರುತ್ತೆ. ಬೈಕ್ ಟ್ಯಾಕ್ಸಿಗಳು ಪುನರಾರಂಭ ಆದರೆ ಏನೇನು ಅನುಕೂಲ? 90% ಜನಸಾಮಾನ್ಯರು ಬೈಕ್ ಟ್ಯಾಕ್ಸಿಯ ಪರ ನಿಂತ್ಕೊಂಡಿದ್ದಾರೆ. ಅದರರ್ಥ ಆಟೋ ಡ್ರೈವರ್ಗಳನ್ನು ನಾವು ಖಂಡಿಸ್ತಾ ಇರೋದಲ್ಲ, ಆಟೋ ಡ್ರೈವರ್ಗಳ ಮೇಲೆ, ಆಟೋ ಚಾಲಕರ ಮೇಲೆ ಅಭಿಮಾನವನ್ನು ಇಟ್ಕೊಂಡೇ ಹಿಂಗೆ ಹೇಳ್ತಾ ಇದ್ದೀವಿ. ನಿಮ್ಮಲ್ಲೊಂದಷ್ಟು ಜನ ಮಾಡಿರ್ತಕ್ಕಂತಹ ಕೆಲ ಘನಂದಾರಿ ಕೆಲಸದಿಂದಾಗಿ ಜನಸಾಮಾನ್ಯರಿಗೆ ಆಟೋ ಹತ್ತೋದಕ್ಕೂ ಕೂಡ ಭಯ. ಬೈಕ್ ಟ್ಯಾಕ್ಸಿಗಳೆಲ್ಲ ಹಂಗೆ ನಡೆಯೋದಿಲ್ವಾ ಅಂತ ಕೇಳಿದ್ರೆ ಹಂಗೆ ನಡೆಯಲ್ಲ, ಕಡ್ಡಿ ಮುರಿದಂಗೆ ಹೇಳ್ತೀನಿ ನಾನು. ಯಾಕೆ ನಡೆಯೋದಿಲ್ಲ ಅಂತ ಹೇಳಿದ್ರೆ, ಆನ್ಲೈನ್ ಮುಖಾಂತರವಾಗಿ ಒಬ್ಬ ಪ್ಯಾಸೆಂಜರ್ ಎಲ್ಲಿಗೆ ಹೋಗ್ತಿದ್ದಾರೆ, ಎಲ್ಲಿಗೆ ಆತನನ್ನು ಕರ್ಕೊಂಡು ಹೋಗಲಾಗ್ತಾ ಇದೆ, ಎಲ್ಲವೂ ಕೂಡ ಪಾರದರ್ಶಕ. ಆತ ಏನು ಮಾತಾಡ್ತಾ ಇದ್ದಾನೆ,
ಆತ ಏನಾದರೂ ಅನುಚಿತವಾಗಿ ವರ್ತನೆ ಮಾಡಿದ್ರೆ ಆನ್ಲೈನ್ ಮುಖಾಂತರವಾಗಿಯೇ ಜನರಿಗೆ ಕಾಣುವಂತೆ ನಾವು ಕಾಮೆಂಟ್ಗಳನ್ನು ಹಾಕಬಹುದು. ನೀವು ಪೀಣ್ಯದಿಂದ ಕರ್ಕ ಬರ್ತೀರಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋ ನಿಖರ ಮಾಹಿತಿ ನಮಗಿರೋದಿಲ್ಲ. ಅದರರ್ಥ ನಿಮ್ಮನ್ನು ಖಂಡಿಸ್ತಾ ಇರೋದಲ್ಲ, ಒಂದಷ್ಟು ಉದಾಹರಣೆಗಳು ವರದಿಯಾಗಿರ್ತಕ್ಕಂಥ ಉದಾಹರಣೆಗಳ ಮಾನದಂಡವಾಗಿ ಹೇಳ್ತಾ ಇದ್ದೀನಿ. ಕಸ್ಟಮರ್ಗಳ ಜೊತೆ ಅನುಚಿತವಾಗಿ ವರ್ತಿಸಿರ್ತಕ್ಕಂತಹ ಘಟನೆಗಳು, ಕಸ್ಟಮರ್ ಹೆಣ್ಣೋ ಗಂಡೋ ಅನ್ನೋ ಭೇದ ಭಾವ ನಿಮಗಳಿಗಿರೋದಿಲ್ಲ. ನಿಮ್ಮ ಭಾವೋದ್ರೇಕಕ್ಕೆ ತಕ್ಕನ ಹಾಗೆ ಎದುರಿದ್ದವನು ಹೆಣ್ಣೋ ಗಂಡೋ ನೋಡದಂಗೆ ಕಪಾಳು ಕೊಡಿತೀರಿ. ಎಲ್ಲರೂ ಅಲ್ಲ, ಒಂದಷ್ಟು ಪ್ರಕರಣದಲ್ಲಿ. ಸೊ ರ್ಯಾಪಿಡೋದಲ್ಲಿ ಹಿಂಗಾಗುತ್ತಾ? ಆಗಿರಲೂಬಹುದು, ಆದರೆ ಬಹಳಷ್ಟು ಅಪರೂಪ ಪ್ರಕರಣಗಳು. ಕಸ್ಟಮರ್ ಜೊತೆ ಒಂದು ನಯಾ ಪೈಸಾ ಹಣನ ಹೆಚ್ಚು ಕೇಳೋದಿಲ್ಲ ರ್ಯಾಪಿಡೋ ಡ್ರೈವರ್ಗಳು, ಗೊತ್ತಾ ನಿಮಗೆ? ವಯಾಲಿ ಕಾವಲ್ನಿಂದ ಪ್ಯಾಲೇಸ್ ಗ್ರೌಂಡಿಗೆ ಎಷ್ಟು ಮಿನಿಮಮ್ ತಗೊಳ್ಬೇಕು ನೀವುಗಳು? 35-45. ನೀವೆಷ್ಟು ತಗತ್ತೀರಿ? 50 ರೂಪಾಯಿ ಕೊಟ್ಟರೆ 45 ತಗೊಂಡು 5 ರೂಪಾಯಿ ಕೊಡಬೇಕು ಅನ್ನೋ ಕನಿಷ್ಠ ಮಾನವೀಯತೆ ಮರೆತಿರ್ತಕ್ಕಂಥ ಚಾಲಕರು ಇದ್ದಾರೆ. ರ್ಯಾಪಿಡೋ 1 ರೂಪಾಯಿಯನ್ನು ಕೂಡ ಇಟ್ಟುಕೊಳ್ಳದೆ ಪ್ಯಾಸೆಂಜರ್ಗೆ ವಾಪಸ್ ಕೊಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ವ್ಯವಹಾರಗಳು ಪಾರದರ್ಶಕವಾಗಿರುತ್ತೆ. ಹಾಗಾಗಿ ಜನಸಾಮಾನ್ಯ ಎಲ್ಲಿ ಕೂತ್ಕೊಂಡು ರ್ಯಾಪಿಡೋ ಬುಕ್ ಮಾಡಿದ್ರು ಕೂಡ ಆತನ ಮನೆ ಬಾಗಿಲಿಗೆ ರ್ಯಾಪಿಡೋ ಬಂದು ಇಳಿಯುತ್ತೆ. ಇನ್ನು ಸುರಕ್ಷತೆಯ ಮಾನದಂಡ ಅಂತ ಹೇಳಿ ಕೆಲವರು ಹೇಳ್ತಾರೆ. ನಾವು ವೈಯಕ್ತಿಕವಾಗಿ ಬಳಸೋದ್ರಲ್ಲಿ ಎಲ್ಲಿದೆ ಸುರಕ್ಷತೆ ಹಾಗಾದ್ರೆ? ಸೊ ಇವೆಲ್ಲವೂ ಕೂಡ ಬದಲಾಗಬೇಕು ಅಂತ ಹೇಳಿ ಸರ್ಕಾರದ ಮುಖಕ್ಕೆ ಕೊಡದಂಗೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಈ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂತಹದ್ದು. ಇನ್ನಾದರೂ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ವಿಪ್ಲವ ಆಗುತ್ತಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.